ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಚಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ. ನಟ ದರ್ಶನ್ ಮತ್ತೆ ಜೈಲನ್ನ ಸೇರ್ತಾರಾ? ದಾಸನಿಗೆ ಜಾಮೀನು ರದ್ದಾಗುತ್ತಾ? ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಟ್ಟಣಗೆರೆ ಶೆಡ್ ರಕ್ತ ಚರಿತ್ರೆ ನಡೆದು ವರ್ಷಗಳೇ ಉರುಳಿದೆ. ರೇಣುಕಾಸ್ವಾಮಿ ಮೇಲೆ ಕ್ರೌರ್ಯವನ್ನ ಮೆರೆದಿದ್ದಂತಹ ಡೆವಿಲ್ ಗ್ಯಾಂಗ್ ಬೇಲ್ನ ಮೂಲಕ ಹೊರಗೆ ಬಂದಿದೆ. ಕತ್ತಲ ಕೋಣೆ ದರ್ಶನದ ಬಳಿಕ ದಾಸ ಜಾಲಿ ಮೂಡ್ನಲ್ಲಿದ್ದಾರೆ. ಇದೇ ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಸಾರಥಿಯ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ. ವಾದ ಪ್ರತಿವಾದದ ಬಳಿಕ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದಂತಹ ಅಭಿಪ್ರಾಯ ಈಗ ದರ್ಶನ್ ಪಾಳೆಯದಲ್ಲಿ ನಡುಕವನ್ನ ಹುಟ್ಟಿಸಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಎರಡನೇ ಆರೋಪಿ. ಸದ್ಯ ದರ್ಶನ್ಗೆ ರಾಜ್ಯ ಹೈಕೋರ್ಟ್ ಜಾಮೀನನ್ನ ನೀಡಿದ್ದು, ದಾಸ ಜೈಲುವಾಸದಿಂದ ಮುಕ್ತಿಯನ್ನ ಪಡೆದಿದ್ದಾರೆ. ರೆಗ್ಯುಲರ್ ಜಾಮೀನು ಪಡೆದು ಥೈಲ್ಯಾಂಡ್ನಲ್ಲಿ ಜಾಲಿ ಮೂಡ್ಗೆ ಜಾರಿದ್ದಾರೆ. ಡೆವಿಲ್ ಶೂಟಿಂಗ್ನಲ್ಲಿ ಬ್ಯುಸಿ ಕೂಡ ಆಗಿದ್ದಾರೆ. ಇತ್ತ ಹೈಕೋರ್ಟ್ ನೀಡಿದಂತಹ ಬೇಲ್ನ ರದ್ದು ಮಾಡುವಂತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿತ್ತು. ದಾಸನ ಜಾಮೀನು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೋತ್ರಾ ಹಾಗೂ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ಅವರ ವಾದವನ್ನ ಆಲಿಸಿತು ಕೂಡ. ಜಾಮೀನು ನೀಡುವಾಗ ಹೈಕೋರ್ಟ್ ತನ್ನ ವಿವೇಚನೆ ಸರಿಯಾಗಿ ಬಳಕೆ ಮಾಡಿಲ್ಲ ಅಂತ ಹೇಳಿ ನ್ಯಾಯಮೂರ್ತಿ ಪರ್ಧಿವಾಲಾ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಕಪಿಲ್ ಸಿಬಲ್ ಹೈಕೋರ್ಟ್ ವಿಚಾರಣೆ ಮರೆತುಬಿಡಿ, ಸಾಕ್ಷಿಗಳ 161 ಹಾಗೂ 164ನೇ ಹೇಳಿಕೆಯನ್ನ ಗಮನಿಸಿ ಅಂತ ಹೇಳಿ ವಾದಿಸಿದ್ದಾರೆ. ದರ್ಶನ್ಗೆ ಹೇಗಾದ್ರೂ ಮಾಡಿ ಜಾಮೀನನ್ನ ಕೊಡಿಸಬೇಕು ಅಂತ ಅಂಶ ಸಿಕ್ಕಿದ್ರೂ ಸಾಕು, ಅಂದ್ರೆ ಒಂದೇ ಒಂದು ಅಂಶ ಸಿಕ್ಕಿದ್ರೂ ಸಾಕು, ಜಾಮೀನು ಕೊಡಿಸಿ ಬಿಡೋಣ ಅನ್ನುವಂತಹ ಚಡಪಡಿಕೆ ಕಾಣಿಸ್ತಾ ಇದೆ ಅಂತ ಹೇಳಿ ಹೈಕೋರ್ಟ್ ತೀರ್ಪಿನ ಬಗ್ಗೆ ನ್ಯಾಯಮೂರ್ತಿ ಪರ್ಧಿವಾಲಾ ಅವರು ಅತೃಪ್ತಿಯನ್ನ ಹೊರಹಾಕಿದ್ರು. ಸರ್ಕಾರದ ಪರ ವಾದವನ್ನ ಮಂಡಿಸಿದಂತಹ ವಕೀಲ ಸಿದ್ಧಾರ್ಥ್ ಲೋತ್ರಾ ದರ್ಶನ್ ಜಾಮೀನಿನ ಮೇಲೆ ಹೊರಬಂದ ಬಳಿಕ ಪ್ರಕರಣದ ಪ್ರಮುಖ ಸಾಕ್ಷಿಯ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಎನ್ನುವಂತಹ ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತಂದರು. ಈ ಹಿಂದೆ ನಟ ಧನ್ವೀರ್ ಚಿತ್ರದ ಪ್ರೀಮಿಯರ್ ಶೋಗೆ ದರ್ಶನ್ ಚಿಕ್ಕಣ್ಣ ಜೊತೆಗೆ ಹೋಗಿದ್ದನ್ನ ವಕೀಲರು ಉಲ್ಲೇಖವನ್ನ ಮಾಡಿದ್ದಾರೆ. ಹೀಗೆ ವಾದ ಪ್ರತಿವಾದವನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಪೀಠ ರಾಜ್ಯ ಹೈಕೋರ್ಟ್ ನೀಡಿದಂತಹ ತೀರ್ಪಿನ ಬಗ್ಗೆ ಅತೃಪ್ತಿಯನ್ನ ಹೊರಹಾಕ್ತು. ತೀರ್ಪಿನಲ್ಲಿ ಹೈಕೋರ್ಟ್ ವಿವೇಚನೆಯನ್ನ ಬಳಸಿದಂತೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ಹೊರಹಾಕ್ತು. ಅಲ್ಲದೆ ಜುಲೈ 22ಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದು ಬಗ್ಗೆ ರಾಜ್ಯ ಸರ್ಕಾರದ ಪರ ವಕೀಲರ ವಾದ ಮುಗಿದಿದೆ. ಇದೀಗ ಜುಲೈ 22ಕ್ಕೆ ದಾಸನ ಪರ ವಕೀಲ ಕಪಿಲ್ ಸಿಬಲ್ ವಾದವನ್ನ ಮಂಡಿಸಲಿದ್ದಾರೆ. ಹೈಕೋರ್ಟ್ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸುತ್ತಿರುವ ಬಗ್ಗೆ ಸರ್ಕಾರಿ ವಕೀಲ ಅನಿಲ್ ನಿಶಾನಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯ ಆರೋಪಿ ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಿ ಥೈಲ್ಯಾಂಡ್ನಲ್ಲಿದ್ದಾರೆ. ಒಂದು ವೇಳೆ ಜುಲೈ 22ರಂದು ದರ್ಶನ್ ವಿರುದ್ಧ ಆದೇಶ ಬಂದ್ರೆ ಮತ್ತೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದ್ರೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ 7 ಆರೋಪಿಗಳು ಮತ್ತೆ ಪರಪ್ಪನ ಅಗ್ರಹಾರ ಸೇರಬೇಕಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವರದಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು.